ಶಯನ ನಾರಾಯಣ ಏಕಮಲವದನ ದೀನವನ ಶ್ರೀಶೇಷ ಶಯನ ನಾರಾಯಣ ಏಕಮಲವದನ ದೀನವನ ಏಕಮಲವದನ ದೀನವನ ಚಕ್ರಧಾರೆ ಸೌರೆ ಮುರಾರೆ ಚಕ್ರಧಾರೆ ಸೌರೆ ಮುರಾರೆ ನೀನಿಲ್ಲದೆ ನಮಗೆ ಬೇರೆಲ್ಲ ದಾರಿ ನೀನಿಲ್ಲದೆ ನಮಗೆ ಬೇರೆಲ್ಲ ದಾರಿ ಶ್ರೀಶೇಷ ಶಯನ ನಾರಾಯಣ ಏಕಮಲವದನ ದೀನವನ ಏಕಮಲವದನ ದೀನವನ ಕೃಷ್ಣ 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 ಪರಮಾತ್ಮರು ಮಲಗಿರೋವರು. ನಾನು ಕ್ಷಣಕಾಲ ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ. ಇದೇನು ಯದುಪತಿಯ ಮಧುರ ಮನೋಹರ ವಿಲಾಸವಾದ ದ್ವಾರಕಾ ನಗರವೇ? ಪರಶಿವನ ಕೈಲಾಸವೇ? ನಾರಾಯಣನ ವೈಕುಂಠದಂತಿದೆಯಲ್ಲ ಈ ಮಾಧವನ ರಮನೆ. ಏನಿ ಪವನದ ಪರಿಯೂ ಏನಿ ಭವನದ ಪರಿಯೂ ಅಮೋಘ ವೈಭವದಿ ರಂಜಿತ ಸಿರಿಯೂ ನವವಿಧ ರಕ್ತದಿ ಕಂಗೊಳಿಸುತ್ತಿರ್ಪುದೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಯುದೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೈ ಶಿಲಕಲೋ ಚಾತುರ್ಯದಿ ರಂಜಿಪುದು ಈ ನಂದಗೋಪನ ಭವನ. ನಂದಗೋಪನ ಭವನ ಭವನ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕದ ಮೆರುಗಿದರೆ ದೇವಲೋಕಾದಿ ಲೋಕದ ಮೆರುಗಿದರೆ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಎನಿತು ಈ ಕೃಷ್ಣನ ದರ್ಪದ ಸಿರಿತನ
ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ಸುರಸಂಪತ್ತನ್ನೇ ನಾಚಿಸುವಂತ ಸೊಬಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ ಎಂದು ಕಾಣದ ಚಿತ್ರ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ಸೊಬಗಿನಿಂದ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಭವನ ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ಈ ಭವನದ ವೈಭವವು ಎನ್ನ ಶರೀರವನ್ನೇ ಹೊತ್ತು ಎನ್ನ ಮನಸ್ಸಿನ ಚಿಂತಾಗ್ನಿಯನ್ನೇ ಅರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ ಓಹೋ ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಪ್ಪಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಅದು ಈ ಮಾಧವನರ ಮನೆಯಲ್ಲಿ ಅದಾವ ಶಿಲ್ಪಿಯ ಕೈಚಳಕವೂ ಏನು ಬಳ್ಳಿಯಂತೆ ಬಳುಕುವ ನಡುವ ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು ಸಂಪಿಗೆ ಹೂವಿನಂತ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತ ಮಂದಾಸ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೇರೇ ದರಿಗಿಳಿದು ಬಂದಂತೆ ಭಾಸವಾಗುತ್ತಿದೆಯಲ್ಲ ಈ ಶಿಲಾ ಬಾಲಕಿಯರ ರೂಪ ಲಾವಣ್ಯಗಳನ್ನು ನೋಡುತ್ತಿದ್ದರೆ ಇದನ್ನೊಂದು ಸಾರಿ ನಾನು ಬಿಗಿದಪ್ಪಲೆ ಇದನ್ನೊಂದು ಸಾರಿ ನಾನು ಬಿಗಿದಪ್ಪಲೆ स्वागत गुरुनंदन स्वागत स्वागत गुरुनंदन स्वागत भैया दुर्योधन स्वागत भैया दुर्योधन स्वागत स्वागत गुरुनंदन कुरुवंश कुल तिलक कौरवेश्वर कुरुवंश कुल तिलक कौरवेश्वर नवरत्न खचित सिंहासनाधीश्वर कुरुवंश कुल तिलक कौरवेश्वर नवरत्न खचित सिंहासनाधीश्वर
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ಅದ್ಭುತವಾಗಿದೆ ಅದ್ಭುತವಾಗಿದೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಕರದೊಳು ಗಾಧೆಯಂ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಧಾರ ಕರದೊಳು ಗಾಧೆಯಂ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಧಾರ ಕುಡಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ಧೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಇದೇನೋ ಕನಸು ಅಥವಾ ಭ್ರಮೆಯೋ ಈ ಗಂಡದೆ ಗಂಡು ದುರ್ಯೋಧನನನ್ನು ಮೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಮಾಯಾಶಕ್ತಿ ಯಾವುದು? ಹಾಗಾದರೆ ನಿಮಿಷಕ್ಕೂ ನಿಶ್ಶಬ್ದನನ್ನಾಗಿ ಮಾಡಿ ನನ್ನನ್ನು ಗಾಢವಾಗಿ ಕಾಡುತ್ತಿರುವ ಆ ಕಾರಣಕ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ದುರ್ಯೋಧನ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಕೌರವೇಶ್ವರ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳ ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡನಾದ
ಪ್ರಚಂಡ ದುರ್ಯೋಧನ. ಹಾಗಾದರೆ ಕ್ಷಣ ಕ್ಷಣಕ್ಕೂ ನನ್ನನ್ನು ಕಾಡುತ್ತಿರುವ ಈ ಭ್ರಾಂತಿ ಇದೆಲ್ಲ ಕೃಷ್ಣನ ಮಾಯೆ. ಕೃಷ್ಣ, ನಿನ್ನೀ ಮಾಯಾಜಾಲವನ್ನು ನೋಡಿ ಬೆಚ್ಚಿ ಬೆರಗಾಗುವನಲ್ಲ ಈ ಚಲದಂಕಮಲ್ಲ ದುರ್ಯೋಧನ. ವಜ್ರ ವೈಡೂರ್ಯ ಕನಕಲೇಪಿತ ಬಂಗಾರದ ಅರಮನೆಯ ನನ್ನ ಒಂದು ಕಂಬಕ್ಕೆ ಸರಿದೂಗಬಲ್ಲದೆ ಈ ಮಾಧವನ ಅರಮನೆ. ನನ್ನ ಅರಮನೆ ವೈಭವಕ್ಕಿಂತಲೂ ಮಾಧವನ ಅರಮನೆ ವೈಭವವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಅದೆಂದಿಗೂ ಸಾಧ್ಯವಿಲ್ಲ. ಸಾತ್ಯಕಿ, ಕೃಷ್ಣನಲ್ಲಿ ಕೃಷ್ಣ ಪರಮಾತ್ಮರು ಮಲಗಿರುವರು. ಏನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಕೃಷ್ಣನ ನಿದ್ರೆಯು ಇನ್ನು ಮುಗಿದಿಲ್ಲವೇ? ಅದರಲ್ಲಿ ಸಾತ್ಯಕಿ, ನಿನ್ನೊಡನೆ ನನ್ನದೊಂದು ಮಾತಿದೆ. ಅದೇನು ಹೇಳು ಕೌರವೇಶ್ವರ. ಪಾಂಡವರಿಗೂ ನಮಗೂ ಸಂಗ್ರಾಮವು ಸಂಘಟಿತವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಇದಕ್ಕೆ ನಿನ್ನ ಉತ್ತರ? ದುರ್ಯೋಧನ, ಇದಕ್ಕೆ ನಾನು ಉತ್ತರಿಸಲು ಸಾಧ್ಯವಿಲ್ಲ. ಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವೂ ಅಲ್ಲೇ. ಸರಿಯಾಗಿ ಹೇಳಿದೆ ಸಾತ್ವಿಕಿ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಯನ್ನೊಳಗೊಂಡ ಕೃಷ್ಣನು ನಮ್ಮ ಪಕ್ಷವಾದರೆ ಇಡೀ ಯಾದವ ಸೈನ್ಯವೇ ನನ್ನ ವಶವಾದಂತೆಯೇ ಸರಿ. ದುರ್ಯೋಧನ, ಕೃಷ್ಣ ಪರಮಾತ್ಮರು ಎಚ್ಚರವಾಗುವವರೆಗೂ ತಾವು ಕ್ಷಣಕಾಲ ವಿಶ್ರಾಂತಿ ಪಡೆದುಕೊಳ್ಳಿ. ರಾಜಾದಿರಾಜ, ಆರ್ಥಾಂಡ ಚೇಜ, ವೈರಿ ಅಜೇಯ, ಚಂದ್ರಕುಲ ಚಕ್ರೇಶ್ವರ, ಏಕಚಕ್ರಾಧಿಪತಿಯಾದ ನಾನು ಕೇವಲ ಗೋಪಾಲಕನ ಪಾದಸ್ಥಳದಲ್ಲಿ. ಚಕ್ರವರ್ತಿಗೆ ಯೋಗ್ಯವಾದ ಸ್ಥಳ ಶಿರೋಭಾಗ. ಗಾಳ ತಕ್ಕೊಂಡು ಪಾಂಡವ ದೈವರ ಪ್ರಾಣವು ನೀನು, ಕೃಷ್ಣ ಶ್ರೀಹರಿ. ಪಾಂಡವ ದೈವನ ಪ್ರಾಣವು ನೀನು, ಪಾಂಡವ ದೈವನ ಪ್ರಾಣವು ನೀನು, ಪರಮ ದಯಾಕರ ಕೊಡು ಹೆಣದ ಭಯವ, ಪರಮ ದಯಾಕರ ಕೊಡು ಹೆಣದ ಭಯವ, ಜೀವವು ನೀನೆಂದು ನಂಬಿದೆನಯ್ಯ, ಜೀವವು ನೀನೆಂದು ನಂಬಿದೆನಯ್ಯ, ಕರುಣ
ಕರುಣಾಳು ಕೋರಿ ಸದುಶನವಾಣಿ ತೋರೆಯ ದೇವಾ ಸದುಶನವಾಣಿ ತೋರೆಯ ವಾಸುದೇವ ಅರಣ್ಯವಾಸವಃ ಆಜ್ಞಾನುಸಾರತೆ ಅರಣ್ಯವಾಸ ಅವರಾಜ್ಞಾನುಸಾರತೆ ಆನಂದದಿ ನಾವು ಕಳೆದೆವು ದೇವಾ ಧರ್ಮದಿ ರಾಜವ ದೊರಕಿಸೋ ದೇವ ಕರುಣಾಳು ಕರುಣಾಳು ಸದುಶನವಾದಿ ದೇವ ಸದುಶನವಾದಿ ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ಏಕೆ ಸಾರ್ಥಕಿ, ಏನಾಯಿತು? ಅದನ್ನು ನನಗೆ ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಸಾರ್ಥಕಿ. ಪಾಂಡವರ ದುರ್ದೈವ, ಅದಕ್ಕೆ ನಾವು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಪಾಂಚಾಲಿಯ ಸಂಗಡ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುಸಾರವಾದ ಫಲವು ಅವರಿಗೆ ಲಭಿಸೇ ಲಭಿಸು ದುರ್ಯೋಧನ. ಹಾಗೆಂದು ಸುಮ್ಮನೆ ಕುಳಿತರಾದೀತ್ಯ ಧನಂಜಯ. ಇಂಥ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರ ಸಹಾಯ ಸಹಕಾರಗಳು ದೊರಕುವುದು. ನಾನು ಈ ದ್ವಾರಕ್ಕೆ ಬಂದಿರುವುದು ಈ ಮಹಿಮಾಮೂರ್ತಿಯ ಫಲದಲ್ಲಿ ಕುಳಿತು 4 ಮಾತುಗಳನ್ನ ಕೇಳುವಷ್ಟು ಇಚ್ಛೆಯಿಂದ. ಸರಿ ಸರಿ ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಈ ಸಾರಿ ನಿನ್ನ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು ಅರ್ಜುನ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮಣಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದು ನಾನು ಮರೆತಿಲ್ಲ. ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನಲ್ಲಿ ಕರೆದುಕೊಂಡು ಹೋಗುದೇವ. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7. ಈ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಲ್ ಜಾಗೃತನಾಗಿ ಜಾಗೃತನಾಗಿ ಎನ್ನ ಮೊರೆ ಕೇಳ.
ಎಲ್ಲ ಮೊರೆ ಕೇಳೋ ಪರಮ ಕೃಪಾಳು ಹೇ ಜನಾರ್ದನ ಜಾಗೃತನಾಗು ಪರಮಾತ್ಮ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ಬಿಗಿಸು ಲೋಕದ ಭವ ಬಂಧನ, ಬಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆ ಹಿಂಜಾಗೃತನಾಗು, ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆ ಹಿಂಜಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ಬಿಗಿಸು ಲೋಕದ ಭವ ಬಂಧನ, ಬಿಗಿಸು ಲೋಕದ ಭವ ಬಂಧನ. ಪರಮಾತ್ಮ ದೇವ ಯುಗ ಯುಗದ ಪರ್ಯಂತವು ನೀನೆ, ನಗು ನಗು ತಲೆ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನೆ, ನಗು ನಗು ತಲೆ ಈ ಜಗವ ಬೆಳಗಿದೆ. ಮುನಿ ದರ್ಪದ ಅಕ್ಷಿಯ ಹಳ್ಳಿಸಿ ಮೋಕ್ಷವ ನೀಡಿದ ತಂದೆ, ಮುನಿ ದರ್ಪದ ಅಕ್ಷಿಯ ಹಳ್ಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ಬಿಗಿಸು ಲೋಕದ ಭವ ಬಂಧನ, ಬಿಗಿಸು ಲೋಕದ ಭವ ಬಂಧನ. ಪಾಂಡವರ ರಾಜವರೇಣ್ಯ, ಬ್ರಹ್ಮಾಂಡದಲ್ಲೂ ನೀನ ಶರಣ್ಯ. ಪಾಂಡವರ ರಾಜವರೇಣ್ಯ, ಬ್ರಹ್ಮಾಂಡದಲ್ಲೂ ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ಪರಿತದೆ ಬಂದು ಕಾಯ್ದೆ ನೀನಂದು ಹಿಂದು ಮೌನವೇ ಜನಾರ್ದನ, ಪರಿತದೆ ಬಂದು ಕಾಯ್ದೆ ನೀನಂದು ಹಿಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ಬಿಗಿಸು ಲೋಕದ ಭವ ಬಂಧನ, ಬಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರವದನ, ಏಳು ಜನಾರ್ದನ. ಯಾರು? ಧನಂಜಯ, ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಛೇ ಛೇ, ಚರಣದಡಿಯಲ್ಲೇಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ತಮ್ಮ ಚರಣಸುದ್ದಿಯೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಭಾವ ಸೌಖ್ಯವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ. ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಸಮಯವಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದೊಡನೆ ಎಚ್ಚರವಾಗಿ ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೇ ಛೇ, ಹಾಗೇನಿಲ್ಲ ಭಾವ. ನೀವಿಬ್ಬರು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವಿಬ್ಬರು ಏಕಕಾಲಕ್ಕೆ ಇಲ್ಲಿಗೆ ಬರಲು ಕಾರಣ?
ಕೃಷ್ಣ ಓರ್ಗರೆವ ಕಾಳಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿದ್ದೆ. ಅರ್ಜುನ, ನೀನು ಕೂಡ ಯಾದವ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೇ ಎಂಬುದು ನಿಶ್ಚಯವೇ ಪಾರ್ಥ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಭಾವ ಕೌರವೇಶ್ವರ, ನನ್ನ ಮಾತನ್ನು ಕೇಳು ಭಾವ. ಯುದ್ಧವೇ ಯುದ್ಧ. ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಅರಿತಿರುವೆಯ ಭಾವ. ರಾಜಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಭಾವ. ರಾಜಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನೋಳು ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ. ರಕ್ತದ ಮಡುವಿನೋಳು ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಯಾರಲ್ಲಿ ಸ್ಥಿರವಾಗುಳಿದಿಹುದು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯಾರನು ವರಿಸಿಹಳು. ಧರಣಿ ನಾರಿಯಾರನು ವರಿಸಿಹಳು. ಯಾರೊಡನೆ ಸಮಾಗಮ ಬಯಸಿಹಳು. ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು. ಅದ್ರ ಭಾವ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಆದಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಆದಾಯ. ಅನುಜರಿಗನ್ಯಾಯ ಕೈವುದು ನ್ಯಾಯವೇ. ಅನುಜರಿಗನ್ಯಾಯ ಕೈವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ. ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಯಾರಲ್ಲಿ ಸ್ಥಿರವಾಗುಳಿದಿಹುದು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯಾರನು ವರಿಸಿಹಳು. ಧರಣಿ ನಾರಿಯಾರನು ವರಿಸಿಹಳು. ಯಾರೊಡನೆ
ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು ಅನುಸರಿಸು ಅನುಸರಿಸು. ಆದ್ದರಿಂದ ದಾಯಾದಿಗಳಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ, ನನ್ನ ಮಾತನ್ನು ನಿರಾಕರಿಸಬೇಡ ಭಾವ. ಕೃಷ್ಣ, ದುರ್ಯೋಧನ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗಿದೆ. ನಿನ್ನ ಈ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನ ಈಡೇರಿಸೋ. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುವ ಮಾತುಗಳನ್ನ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೇಲಾಗಿ ವೀರನು ಧೀರನು ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಆ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು ಕೃಷ್ಣ. ದುರ್ಯೋಧನ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವುದರಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನ ನಿನಗಿಂತ ಚಿಕ್ಕವನಾದ್ದರಿಂದ ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರವು ಪಾರ್ಥನಿಗಿರುವುದು. ಕೃಷ್ಣ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೊಬ್ಬನೇ ಒಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಇದು ಕೂಡ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈ ಕೃಷ್ಣನಿಂದ ನನಗಾಗಬೇಕಾದ ಕಾರ್ಯವಾದರೂ ಏನು? ಕೃಷ್ಣ, ದುರ್ಯೋಧನ, ಪಾಂಡವರ ರಕ್ಷಣಾ ಭಾರವನ್ನ ನೀನೇ ವಹಿಸು. ನಿನ್ನ 11 ಅಕ್ಷೋಹಿಣಿ ಸೈನ್ಯ ಬಲ ಮಾತ್ರ ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ದುರ್ಯೋಧನ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿನ್ನು ಬರಲ್ಲ ಕೃಷ್ಣ. ಭಲೆ 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 ಕಪಟ ನಾಟಕ ಸೂತ್ರಧಾರಿ ಭಲೆ. ಕಣ್ಣು ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ನಿನ್ನ ಈ ಮಾಯಾ ನಾಟಕವನ್ನ ನಾನೇನು ಅರಿಯದವನೆಂದು ಭಾವಿಸಿದೆಯ ಮಾಧವ? ಮಾಧವ, ಇದಲ್ಲವೇ ನಿನ್ನೊಳಗಿ ಎಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ. ಮಾಧವ, ಇದಲ್ಲವೇ ನಿನ್ನೊಳಗಿ ಎಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ. ಕಪಟ ನೋಟದೊಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಜಾಲವನ ಬಲ್ಲವನಲ್ಲವೆಂದರಿತೆಯ ಮುರಾರಿ. ಶತ್ರು ಶಿರಗಳನ್ನು ಕತ್ತರಿಸಿ ನೆತ್ತರದ ನದಿಯನ್ನು ನರ್ತಿಸಲು ಚಡಪಡಿಸುತ್ತಿರುವುದೆನ್ನ ಮನ ಇದು ಸತ್ಯ. ಸಮರ ಕ್ಷೇತ್ರದೊಳು ನೀ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿರೋಡೆ. ಸಮರ ಕ್ಷೇತ್ರದೊಳು ನೀ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿರೋಡೆ. ಆ ನಿನ್ನ ಸೋದರತ್ತೆ ಸೊಸೆ ಸೈರೇಂದ್ರಿಯ ಪತಿಗಳು, ಆ ನಿನ್ನ ಸೋದರತ್ತೆ ಸೊಸೆ ಸೈರೇಂದ್ರಿಯ ಪತಿಗಳು ಹೇಗೆ ದೇಗಳಿಬ್ಬರು ನಿರೀಕ್ಷಿಸುವೆನು ನಾ. ಯದುಪತಿ ಬಹುಪಕ್ಷಪಾತಿ.
ಕೃಷ್ಣ, ದುರ್ಯೋಧನ, ನೀನು ಬಲು ಕಪಟಿ, ಬಲು ವಂಚಕಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವಿಲ್ಲ ಮುಕುಂದ. ಆದರೂ ಬಾಧಕವಿಲ್ಲ. ಇಂದಿಗೆ ನಾವೇ ಬೇರೆ ಅದೀವಿ, ನೀವೇ ಬೇರೆ ಅದೀವಿ. ಆದರೂ ಬಾಧಕವಿಲ್ಲ. ಒಂದು ವಿಚಾರ ಸದಾ ನಿನ್ನ ಜ್ಞಾಪಕದಲ್ಲಿರಲಿ ಕೃಷ್ಣ. ಭಾವ, ಏನದು? ಏನದು? ಯುದ್ಧ ರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂತ ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯ ಜೋಕೆ. ಮುಂದೆ ಸಮರಾಂಗಣದಲ್ಲಿ ಸಂಧಿಸೋಣ. ಆಗ ತೋರಿವೆ ನಿನ್ನ ಭಕ್ತರ ಅಕ್ಷೋಣಿ ಸೈನ್ಯದ ಬಲಾಬಲವನ್ನ. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಭಾವ. ಕೃಷ್ಣ, ಮುಂದೇನೋ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಭೀಮಾರ್ಜುನರ ರಂಡಮಂಡವನ್ನ ಚೆಂಡಾಡದೆ ಹೋದರೆ ನಾನು ಚಲದಂಕಮಲ್ಲ, ದುರ್ಯೋಧನನಲ್ಲ.